ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಸ್ಟಾಪ್ ಆಯ್ತು ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮಗ ಮೊದಲನೇ ಅಪ್ಡೇಟ್ಗೆ ಒಬ್ಬರನ್ನ ಪಟ್ ಅನ್ನೋದಕ್ಕಿಂತ ಮುಂಚೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಜೊತೆಗೆ ಇನ್ಸ್ಟಾಗ್ರಾಮಲ್ಲಿ ಟೆಲಿಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳೋರು ಫಾಲೋ ಮಾಡ್ಕೋಬಹುದು, ಲಿಂಕ್ ಡೌನ್ ದ ಡಿಸ್ಕ್ರಿಪ್ಷನ್ ಬಿಲೋ. ಮೊದಲನೇ ಅಪ್ಡೇಟ್ ದುಲೀಪ್ ಟ್ರೋಫಿ ರಿಲೇಟೆಡ್ ಅಪ್ಡೇಟ್ ಬರ್ತಿದೆ. ಮಗ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಮುಂತಾದ ಮೇನ್ ಪ್ಲೇಯರ್ಸ್ಗಳು ಏನಿದ್ದಾರೆ ಸೊ ಅವರೆಲ್ಲ ಆಡಬೇಕು ಅಂತ BCCI ರಿಕ್ವೆಸ್ಟ್ ಇಕ್ಕಿದೆ ಅಂತ ಅಪ್ಡೇಟ್ ಬಂತು. ರಿಕ್ವೆಸ್ಟ್ ಇನ್ಫ್ಯಾಕ್ಟ್ ಒಂಥರ ಆರ್ಡರ್ ಮಾಡಿದೆ ಅಂತ ಅಪ್ಡೇಟ್ ಬಂತು. ಬರ್ತಾ ಇದ್ದಂಗೆ ಇನ್ನೂ ಒಂದು ಅಪ್ಡೇಟ್ ಬಂದಿದೆ. ಇವಾಗ ದುಲೀಪ್ ಟ್ರೋಫಿಯ ಮೊದಲನೇ ಮ್ಯಾಚ್ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಗಬೇಕು ಅಂತ ಡಿಸೈಡ್ ಆಗಿದೆ ಮಗ್ಗ. ಅದಾದ್ಮೇಲೆ ಆಂಧ್ರಾಗೆ ಶಿಫ್ಟ್ ಆಗುತ್ತಂತೆ ಈ ಒಂದು ಟೂರ್ನಮೆಂಟು. ನೋಡೋಣ ಇನ್ ಕೇಸ್ ಏನಾದ್ರು ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಬೆಂಗಳೂರಲ್ಲಿ ಆಡೋ ಥರ ಆಗುತ್ತೇನೋ ಅಂತ. ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಏನು ಅಂತಂದರೆ ಇವರು ಮೊದಲನೇ ಮ್ಯಾಚ್ಗೆ ಇರೋದಿಲ್ಲ ಅನ್ನೋ ಥರ ಅಪ್ಡೇಟ್ ಬರ್ತಿದೆ. ಅಂದರೆ ಡೌಟ್ಫುಲ್ ಅನ್ನೋ ಥರ ಅಪ್ಡೇಟು. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಮತ್ತು ಬುಮ್ರಾ ಅವರು ಡೌಟ್ಫುಲ್ ದುಲೀಪ್ ಟ್ರೋಫಿಗೆ ಅಂತ ಅಪ್ಡೇಟ್ ಬರ್ತಾ ಇದೆ. ಇವಾಗ ಸದ್ಯದ ಮಟ್ಟಿಗೆ ಬೆಳಗ್ಗೆ ಬಂದಂಥ ಅಪ್ಡೇಟೇ ಬೇರೆ, ಇವಾಗ ಬರ್ತಿರುವಂಥ ಅಪ್ಡೇಟೇ ಬೇರೆ. ಫಸ್ಟ್ ಮ್ಯಾಚ್ಗೆ ಇರೋದಿಲ್ಲ ಇವರು ಅಂತ. ಲೈಕ್ಲಿ ಟು ಬಿ ಆಸ್ಕ್ ಟು ಪ್ಲೇಯರ್ ಅಂದರೆ ಮೊಹಮ್ಮದ್ ಶಮಿ ಅವರ ಪಾರ್ಟಿಸಿಪೇಷನು ಅವ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ, ಯಾಕಂದರೆ ಅವ್ರಿಗೆ ಇಂಜುರಿ ಆಗಿರೋದ್ರಿಂದ. ಸೊ ಇವರೆಲ್ಲ ಸೆಟ್ ಟು ಪ್ಲೇ ಅನ್ನೋ ಥರ ಅಪ್ಡೇಟ್ ಬಂದಿದೆ. ರಿಷಬ್ ಪಂತ್ ಆಗಿರ್ಬೋದು, KL ರಾಹುಲ್, ಸೂರ್ಯ, ಜಾಸ್ವಾಲ್, ಸರ್ಫರಾಜ್ ಖಾನ್ ಅವರು ಆಡಬೇಕು. ಆಮೇಲೆ ರಜತ್ ಪತಿದಾರ್ ಅವರು. ಸೊ ನೋಡೋಣ ಯಾರ್ಯಾರು ಅವೈಲೇಬಲ್ ಇರ್ತಾರೆ ಅಂತ. ಇನ್ನೂ ಕಂಪ್ಲೀಟ್ ಸ್ಕ್ವಾಡು ಈಚೆಗಡೆ ಬಂದಿಲ್ಲ ಸೆಲೆಕ್ಷನ್ ಕಮಿಟಿಯಿಂದ. ಅಪ್ಡೇಟ್ ಬಿಟ್ಟು ಬುಮ್ರಾನ ರೆಸ್ಟ್ ಕೊಡಬೇಕು ಅಂತ ಅನ್ಕೊಂಡಿದ್ದಾರಂತೆ. ಬಾಂಗ್ಲಾದೇಶ್ ಟೆಸ್ಟ್ ಸೀರೀಸ್ ಏನು ಬರ್ತಾ ಇದೆ, ಸೆಪ್ಟೆಂಬರ್ 19ನೇ ತಾರೀಕಿಂದ ಸ್ಟಾರ್ಟ್ ಆಗ್ತದೆ ಈ ಒಂದು ಟೆಸ್ಟ್ ಸೀರೀಸ್, 2 ಮ್ಯಾಚ್ ಟೆಸ್ಟ್ ಸೀರೀಸು. ಇದಕ್ಕೆ ರೆಸ್ಟ್ ಕೊಡಬೇಕು ಅಂತ ಅನ್ಕೊಂಡಿದ್ರಂತೆ. ಯಾಕೆ ಲಾಂಗ್ ರೆಸ್ಟು, ಅಷ್ಟೊಂದು ಸಿಕ್ಕಾಪಟ್ಟೆ ಲಾಂಗ್ ರೆಸ್ಟ್ ಏನಕ್ಕೆ ಬುಮ್ರಾಗೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಮಗ. T20 ವರ್ಲ್ಡ್ ಕಪ್ ಆಡಿದ್ದು ಲಾಸ್ಟು, ಅದಾದಮೇಲೆ ಒಂದು ಲಾಂಗ್ ರೆಸ್ಟ್ ಅಂತೂ ಇತ್ತು. ಮತ್ತೆ ರೆಸ್ಟ್ 3 ತಿಂಗಳು ರೆಸ್ಟ್ ಬೇಕಾ ಮಗ? ನನಗೇನೋ ಸೀರಿಯಸ್ಲಿ ಅರ್ಥ ಆಗ್ತಿಲ್ಲ. ರೆಸ್ಟ್ ಅನಿವಾರ್ಯತೆ ಏನಿಲ್ಲ ಅಂತ ಕಾಣಿಸುತ್ತೆ, ಅಷ್ಟೊಂದು ರೆಸ್ಟ್ ಅನಿವಾರ್ಯತೆ ಇಲ್ಲ ಅಂತ ಕಾಣಿಸುತ್ತೆ. 2 ತಿಂಗಳು ರೆಸ್ಟ್ ಸಾಕು, ಬೇಜಾನ್ ಆಯ್ತದೆ, ಒಂಥರ ಲಕ್ಸುರಿ ಆಯಿತು. ಸೊ ಬಂದ್ಬಿಟ್ಟು ಆಡೋದ್ರಲ್ಲಿ ಏನಿದೆ ಅಲ್ಲಿ ಗೊತ್ತಿಲ್ಲ, ಏನಕ್ಕೆ ರೆಸ್ಟ್ ಕೊಡ್ತಾ ಇದ್ದಾರೆ ಅಂತ. ಅಪ್ಡೇಟ್ ನಂಬರ್ 3, ಬೆನ್ ಸ್ಟೋಕ್ಸ್ಗೆ ಇಂಜುರಿ ಆಗಿದೆ, ಹ್ಯಾಮ್ಸ್ಟ್ರಿಂಗ್ ಇಂಜುರಿ ಅಂತ ಅಪ್ಡೇಟ್ ಬರ್ತಿದೆ ಮಗ. ಇಂಜುರಿ ರಿಕವರಿ ಇದೇ ಆಗೋಗ್ಬಿಟ್ಟಿದೆ ಬೆನ್ ಸ್ಟೋಕ್ಸು. ಆಪರೇಷನು, ಸರ್ಜರಿ, ಅದು ಇದು ಅಂತೆಲ್ಲ ಇವಾಗ ತಾನೇ ರೀಸೆಂಟಾಗಿ ಸ್ವಲ್ಪ ತಿಂಗಳುಗಳಿಂದ ಆಗಿತ್ತು. ಸೊ ಇವಾಗ ಮತ್ತೆ ಇಂಜುರಿ ಆಗಿದೆ, ಹ್ಯಾಮ್ಸ್ಟ್ರಿಂಗ್ ಇಂಜುರಿ, ಲೆಫ್ಟ್ ಕಾಲ್ನ ಹ್ಯಾಮ್ಸ್ಟ್ರಿಂಗ್ ಇಂಜುರಿ ಆಗಿದೆ ಅಂತ ಅಪ್ಡೇಟ್ ಬಂದಿದೆ. 100 ಲೀಗ್ ಏನು ನಡೀತಿದೆ ಅದರಲ್ಲಿ ನಿನ್ನೆ ಆದಂಥ ಹ್ಯಾಮ್ಸ್ಟ್ರಿಂಗ್ ಇಂಜುರಿ. ಸೊ ಈ ಹ್ಯಾಮ್ಸ್ಟ್ರಿಂಗ್ ಇಂಜುರಿ ಅನ್ನೋ ಸೀರಿಯಸ್ ಆಗಿತ್ತು ಅಂತ ಅಂದರೆ IPL ಸೀಸನ್ ಬರುವಂಥ ನೆಕ್ಸ್ಟ್ IPL ಸೀಸನ್ ಕೂಡ ಇವರು ಮಿಸ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಈ ಸೀಸನ್ನೇ ಹೋಗ್ಬೇಡ ಅಂತ ಹೇಳಿದ್ರು ಅವರು, ಅದಕ್ಕೋಸ್ಕರ ಬಂದಿರಲ್ಲ ಅವರು IPL ಆಡೋದಕ್ಕೆ. ಸೊ ಈ ಸೀಸನು ಕೂಡ ಏನಾದ್ರು ಇನ್ ಕೇಸ್ ಏನಾದರೂ ಬೋರ್ಡ್ ಏನಾದರೂ ಡಿಸೈಡ್ ಮಾಡ್ಬಿಟ್ಟು ಇಲ್ಲ ಆಗೋರು ನೀನು IPL ಆಡೋಕೆ ಹೋಗ್ಬೇಡ, ಏನು ಮಾಡೋಕೆ ಹೋಗ್ಬೇಡ, ಆರಾಮಾಗಿ ಟೆಸ್ಟ್ ಮ್ಯಾಚ್ ಆಡ್ಕೊಂಡಿರು ಅದರ ಹೇಳ್ತು ಅಂತಂದರೆ ಈ ಸೀಸನ್ ಕೂಡ ಅಂದರೆ ನೆಕ್ಸ್ಟ್ ಸೀಸನು ಬರೋದು ಡೌಟ್ ಕಾಣಿಸ್ತಾ ಇದೆ. ಯಾಕಂದರೆ ಹ್ಯಾಮ್ಸ್ಟ್ರಿಂಗ್ ಇಂಜುರಿ ಆಗಿರೋದ್ರಿಂದ ಕಾದು ನೋಡ್ಬೇಕಷ್ಟೇ. ಏನು ಅಂತ ಎಕ್ಸ್ಟ್ರೀಮ್ ಇಂಜುರಿ ಥರ ಏನು ಕಾಣಿಸ್ತಾ ಇಲ್ಲ. ಹ್ಯಾಮ್ಸ್ಟ್ರಿಂಗ್ ಇಂಜುರಿ ಒಂದು 3-4 ತಿಂಗಳಲ್ಲಿ ಪ್ರಾಬ್ಲಮ್ ರಿಕವರ್ ಆಗಬಹುದು. ಬಟ್ ಆದರೂ ಇವಾಗ ಸೀರೀಸ್ ಏನು ಬರ್ತಿದೆ, ಶ್ರೀಲಂಕಾ ಸೀರೀಸಿಂದ ರೂಲ್ಡ್ ಔಟ್ ಅಂತ ಅಪ್ಡೇಟ್ ಬಂದಿದೆ. ಯಾಕಂದರೆ 10 ದಿನದಲ್ಲೆಲ್ಲ ರಿಕವರ್ ಆಗೋದಕ್ಕೆ ಖಂಡಿತ ಆಗೋದೇ ಇಲ್ಲ. ನೋಡೋಣ, IPL ಪಾರ್ಟಿಸಿಪೇಷನ್ನು ಸಬ್ಜೆಕ್ಟೆಡ್ ಟು ಹಿಸ್ ಫಿಟ್ನೆಸ್. ಅಪ್ಡೇಟ್ ನಂಬರ್ 4, ಆವೇಶ್ ಖಾನ್ನ ಸಪೋರ್ಟಿವ್ ಆಗಿ ಎತ್ಕೊಂಡು ಆಕಾಶ್ ಚೋಪ್ರಾ ಅವ್ರು ಮಾತಾಡಿದರೆ. ವರ್ಲ್ಡ್ ಕಪ್ಪಲ್ಲಿ ರಿಸರ್ವ್ ಪ್ಲೇಯರ್ ಆಗಿ ಇಟ್ಕೊಂಡಿದ್ರಲ್ಲ ನೀವು ಆವೇಶ್ ಖಾನ್ನ, ವರ್ಲ್ಡ್ ಕಪ್ಪಲ್ಲಿ ರಿಸರ್ವ್ ಪ್ಲೇಯರ್ ಆಗೇ ಇಟ್ಕೊಂಡಿದ್ರಿ, ಆಮೇಲೆ ಎಲ್ಲೋದ್ರು ಆವೇಶ್ ಖಾನು ಈ ಥರ ಎಲ್ಲ ಮಾಡ್ತು ಅಂದರೆ ಹೆಂಗೆ ಅಂತ ಒಂದು ಕ್ವಶನ್ ಆಗಿ ಕೇಳಿದರೆ ಎಲ್ಲೂ ಕೂಡ ಆವೇಶ್ ಖಾನೇ ಕಾಣಿಸ್ಕೊಳ್ಳಿಲ್ಲ. ವರ್ಲ್ಡ್ ಕಪ್ ಆಗ್ತಾ ಇದ್ದಂಗೆ ವರ್ಲ್ಡ್ ಕಪ್ಪಲ್ಲಿ ಬರೀ ಜಸ್ಟ್ ರಿಸರ್ವ್ ಪ್ಲೇಯರ್ ಆಗಿ ಅಷ್ಟೇ ಇದ್ದಿದ್ದವರು. ಖಲೀಲ್ ಅಹ್ಮದ್ಗೇನೋ ಆಪರ್ಚುನಿಟಿ ಕೊಟ್ಟರೆ ನೀವು ಇಲ್ಲಿ ಕರ್ಕೊಂಬಂದು ರಿಸರ್ವ್ ಪ್ಲೇಯರ್ ಆಗಿದ್ದವ್ರಿಗೆ. ಬಟ್ ಆವೇಶ್ ಖಾನ್ ಎಲ್ಲಿ ಹೋದ್ರು, ಆವೇಶ್ ಖಾನ್ ಏನಕ್ಕೆ ಅಂಡರ್ ಎಸ್ಟಿಮೇಟ್ ಮಾಡಿದ್ರಿ ಅಂತ ಒಂದು ಕ್ವಶನ್ ಆಗಿ ಕೇಳಿದರೆ. ಸೊ ಹೌದು, ಆವೇಶ್ ಖಾನ್ ಏನಕ್ಕೆ ಈಚೆ ಕಡೆ ಬಿಟ್ಟರು ಅಂತಲೇ ಗೊತ್ತಿಲ್ಲ. ವರ್ಲ್ಡ್ ಕಪ್ಪಲ್ಲಿ ರಿಸರ್ವ್ ಪ್ಲೇಯರ್ ಆಗಿದ್ದಂಥವ್ರು ಇವಾಗ ಈಚೆ ಕಡೆ ಹೋಗ್ಬಿಡ್ತಾರೆ ಆಲ್ ಆಫ್ ಎ ಸಡನ್ ಟೀಮಿಂದ ಅಂತಂದರೆ ಗೊತ್ತಿಲ್ಲ ಏನಕ್ಕೆ ಅಂತ. ಸೊ ಅದನ್ನು ಕೂಡ ಒಂದು ಕನ್ಸಿಡರೇಷನ್ಗೆ ತಗೋಬೇಕು ಸೆಲೆಕ್ಷನ್ ಕಮಿಟಿ ಅವರು. ಆಕಾಶ್ ಚೋಪ್ರಾ ಒಂದು ವ್ಯಾಲಿಡ್ ಪಾಯಿಂಟ್ನ ರೈಸ್ ಮಾಡಿದ್ದಾರೆ. ಅಪ್ಡೇಟ್ ನಂಬರ್ 5, ಇದೇ ಆಕಾಶ್ ಚೋಪ್ರಾ ಅವರು ಯುಜಿತ್ ಚಹಲ್ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಹಿ ಗಾಟ್ ಪೀಕ್ಡ್ ಇನ್ ದ ವರ್ಲ್ಡ್ ಕಪ್ ಬಟ್ ಅಗೇನ್ ಡ್ರಾಪ್ಡ್ ಅಂತ. ಸೊ ಇವರ ವಿಚಾರದಲ್ಲೂ ಕೂಡ ಅಷ್ಟೇ, ಇವರು 15ನಲ್ಲಿ ಇದ್ದಂಥವ್ರು ವರ್ಲ್ಡ್ ಕಪ್ಪಲ್ಲಿ, ಇವರಿಗೆ ಒಂದು ಮ್ಯಾಚ್ ಕೂಡ ಅವಕಾಶ ಸಿಗಲಿಲ್ಲ. ಬಟ್ ಆಲ್ ಆಫ್ ಎ ಸಡನ್ ವರ್ಲ್ಡ್ ಕಪ್ ಆಗ್ತಿದ್ದಂಗೆ ಡ್ರಾಪ್. ಮತ್ತೆ ಅವ್ರು ಬಿಡಿ ರಿಸರ್ವ್ ಪ್ಲೇಯರ್ಸ್ ಅಟ್ಲೀಸ್ಟ್ ಇದ್ರು, ಇವರು 15ನಲ್ಲಿ ಇದ್ದಂಥವ್ರು ಸಡನ್ ಆಲ್ ಆಫ್ ಎ ಸಡನ್ ಕಂಪ್ಲೀಟ್ಲಿ ಡ್ರಾಪ್ಡು ಯುಜವೇಂದ್ರ ಚಹಲ್. ಸೊ ವರ್ಲ್ಡ್ ಕಪ್ ಏನಕ್ಕೆ ಹಾಕೊಂಡ್ರು ಅಂತಲೂ ಗೊತ್ತಿಲ್ಲ, ಇಲ್ಲಿ ಏನಕ್ಕೆ ಡ್ರಾಪ್ ಮಾಡಿದ್ರು ಅಂತಲೂ ಕೂಡ ಗೊತ್ತಿಲ್ಲ. ಸೊ ಆ ಥರ ಆಗೋಗ್ಬಿಟ್ಟಿದೆ ಯುಜವೇಂದ್ರ ಚಹಲ್ದಂತೂ. ಸೊ ನೀವು ಕಾಮೆಂಟ್ ಮಾಡಿ ನಿಮ್ಗೆ ಏನು ಅನಿಸ್ತಿದೆ ಅಂತ. ಯೂಸಿತ್ ಚಹಲ್ನ ಏನು ತಪ್ಪು ಮಾಡಿಲ್ಲ ಯೂಸಿತ್ ಚಹಲ್, ಎಲ್ಲ ಕರೆಕ್ಟಾಗೇ ಮಾಡಿದ್ದಾರೆ, ಏನಕ್ಕೆ ಹಾಕಂತಿಲ್ಲ ಅಂತ ನನಗಂತೂ ಗೊತ್ತಿಲ್ಲ ಅಂತ ಇವರು ಕ್ವೆಶನ್ ಮಾಡಿದ್ದಾರೆ. ಸೊ ಅದಂಗೆ ನೋಡ್ತು ಅಂತಂದರೆ ಅವ್ರಿಗಿನ ಬೆಟ್ರಾಗಿ ಪರ್ಫಾರ್ಮ್ ಮಾಡುವಂಥವ್ರು ಒಂಥರ 2 ಸೈಡ್ ಆಡುವಂಥ ಪ್ಲೇಯರ್ಗಳು, 2 ಸ್ಕಿಲ್ ಇರುವಂಥ ಪ್ಲೇಯರ್ಗಳು ಇದ್ದಾರೆ. ಅದಕ್ಕೋಸ್ಕರ ಬೇರೆಯವ್ರನ್ನ ಸೆಲೆಕ್ಟ್ ಮಾಡಿದ್ರೆ ಅಂತ ಹೇಳ್ತೀನಿ ಅಷ್ಟೇ. ಯಾಕಂದರೆ ಯೂಸಿತ್ ಚಹಲ್ ಕಂಪ್ಲೀಟ್ಲಿ ಒನ್ ಸ್ಕಿಲ್ಡ್. ಇವಾಗ ಬೇಕಾದ್ರೆ ಕುಲ್ದೀಪ್ ಯಾದವ್ ಕೈಲಿ ಸ್ವಲ್ಪ ತಕ್ಕಮಟ್ಟಿಗೆ ಬ್ಯಾಟಿಂಗ್ ಆಡಿಸ್ಬೋದು, ಅಥವಾ ಬೇರೆಯವ್ರ ಕೈಲಿ, ಬೇರೆ ಸ್ಪಿನ್ನರ್ ಕೈಲಿ, ಬಿಷ್ಣೋಯ್ ಕೈಲಿ ತಕ್ಕಮಟ್ಟಿಗೆ ಬ್ಯಾಟಿಂಗ್ ಆಡಿಸ್ಬೋದು. ಬಟ್ ಯೂಸಿತ್ ಚಹಲ್ ಅಷ್ಟೊಂದು ಕೇಪೇಬಲ್ ಇಲ್ಲ. ಅದಕ್ಕೋಸ್ಕರ ಬೇರೆನ ಪಿಕ್ ಮಾಡಿದ್ರೆ ಅಷ್ಟೇ, ಇದು ಎವಿಡೆಂಟಾಗಿ ಕಾಣಿಸ್ತಾ ಇದೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದಿಷ್ಟು ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಬಹುದು. ಬಾ.